ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಅವಲಕ್ಕಿಯಿಂದ ಒಬ್ಬಟ್ಟು ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಬಿಗಿನರ್ಸ್ ಸಹಿತ ಮಾಡ್ಬೋದು, ಅಷ್ಟು ಸುಲಭವಾಗಿ ಮಾಡ್ಬೋದು. ಇದು ಟೇಸ್ಟ್ ಅಂತೂ ಇದು ಒಂದು ತಿನ್ನೋರು 4 ಒಬ್ಬಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ, ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಇದು ಬನ್ನಿ ಹೆಂಗೆ ಮಾಡೋದಂತ ಹೇಳ್ಬಿಟ್ಟು ನೋಡೋಣ. ಫಸ್ಟು ಒಂದು ಬೌಲಲ್ಲಿ 1 ಕಪ್ಪು ಅವಲಕ್ಕಿ ತೊಗೊತಾ ಇದ್ದೀನಿ ನಾನು. ಮಾಮೂಲಿ ಅವಲಕ್ಕಿ, ನೀವು ಮನೇಲಿ ಯಾವ್ದು ಅಂಗಡಿಯಲ್ಲಿ ಸಿಗುತ್ತಲ್ಲ ಅದೇ ಮಾಮೂಲಿ ಅವಲಕ್ಕಿನೇ ತೊಗೋಬೋದು. ಅದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಅದು ಸ್ವಲ್ಪ ಮುಳುಗೋವರೆಗೂ ನೀರು ಹಾಕ್ಬಿಟ್ಟು ನೆನೆಸ್ಬೇಕು. ತುಂಬ ನೀರು ಹಾಕೋದು ಬೇಡ, ಅದು ಮುಳುಗೋವರೆಗೂ ಹಾಕಿದ್ರೆ ಅದು ಚೆನ್ನಾಗಾಗುತ್ತೆ. ಈ ಥರ ನೀರು ಹಾಕ್ಬಿಟ್ಟು ಒಂದು 5 ನಿಮಿಷ ಅದು ನೆನೆಯಕ್ಕೆ ಬಿಡಬೇಕು. ಈಗ ಒಂದು ಬೌಲಲ್ಲಿ 3/4 ಕಪ್ಪು ಗೋಧಿ ಹಿಟ್ಟು, 3/4 ಮೈದಾ ಹಿಟ್ಟು ಹಾಕ್ಕೋಬೇಕು. 3/4 ಕಪ್ಪಷ್ಟು ಮೈದಾ ಹಿಟ್ಟು, ಗೋಧಿ ಹಿಟ್ಟು ಎರಡು ಹಾಕ್ಕೋಬೇಕು. ಈಗ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ಉಪ್ಪು ನೋಡ್ಕೊಂಡು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಈ ಪ್ಲೇಸಲ್ಲಿ ಒಂದು ಸ್ವಲ್ಪ ಅರಿಶಿನೂ ಹಾಕ್ಕೋಬೋದು ಕಲರ್ಗೆ ಬೇಕು ಅಂದರೆ. ನೀರನ್ನ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದು ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಮೆತ್ತಿಗಿರಬೇಕು. ಎಣ್ಣೆನ ನಾನು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ, ಅದ್ರ ಜೊತೆಗೇ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ನೀರು ಸ್ವಲ್ಪನೇ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು. ನನಗೆ 3/4 ಕಪ್ಪಷ್ಟು ನೀರು ಹಿಡಿಸ್ತು ನೋಡಿ. ಈ ಥರ ಎಲ್ಲ ಸಾಫ್ಟಾಗಿ ಈ ಥರ ತುಂಬ ಈ ಥರ ಇರಬೇಕು ಅದು ಹಿಟ್ಟು ಕಲಸಿರೋದು. ಮತ್ತು ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 2 ರಿಂದ 3 ನಿಮಿಷ ಈ ಥರ ಚೆನ್ನಾಗಿ ನಾದ್ಕೊಂಡ್ರೆ ಅದು ಸಾಫ್ಟಾಗಿ ಆಗುತ್ತೆ. ಈ ಥರ ಎಲ್ಲ ಚೆನ್ನಾಗಿ ನಾದಾದ್ಮೇಲೆ ಇದನ್ನು ನೋಡಿ, ಈ ಥರ ಸಾಫ್ಟಾಗಿರಬೇಕು, ಚಪಾತಿ ಹಿಟ್ಟಿಗಿಂತ ಸಾಫ್ಟಾಗಿರ್ಬೇಕು, ಅಂದರೆ ಪೂರಿ ಹಿಟ್ಟು ಥರ ಇರಬೇಕಿದು. ಈ ಥರ ಈ ಥರ ಎಲ್ಲ ಕಲಸಾದ್ಮೇಲೆ ಇದನ್ನು ಒಂದು 5 ರಿಂದ 10 ನಿಮಿಷ ನೆನೆಯಕ್ಕೆ ಬಿಡಬೇಕು. ನಾನೊಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಸೈಡ್ಗೆ ಇಡ್ತಾ ಇದ್ದೀನಿ ಇದನ್ನು. ಈಗ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ತುರಿದಿರೋ ಬೆಲ್ಲನ ನಾನು ಯಾವ ಕಪ್ಪಲ್ಲಿ ಅವಲಕ್ಕಿ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ 1 ಕಪ್ಪು ಬೆಲ್ಲ ತೊಗೊತಾ ಇದ್ದೀನಿ. ಅದು ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ತುರಿದಿದ್ರೆ ಚೆನ್ನಾಗಾಗುತ್ತೆ. ಮತ್ತು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಆ ಬೆಲ್ಲ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗೋ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಮೆಲ್ಟ್ ಮಾಡ್ಕೊತಾ ಇದ್ದೀನಿ. ಮೆಲ್ಟ್ ಮಾಡ್ಕೋಬೇಕು ಅದನ್ನು ಫಸ್ಟು. ನೋಡಿ, ಅದರಲ್ಲಿ ಬೆಲ್ಲ ಎಲ್ಲ ಮೆಲ್ಟ್ ಆಗ್ತಾ ಇದೆಯಲ್ಲ, ಅದರಲ್ಲೆಲ್ಲ ಕಸ ಕಡ್ಡಿ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಈ ಥರ ಮೆಲ್ಟ್ ಆದಮೇಲೆ ನೋಡಿ, ಅದು ಬೆಲ್ಲ ಎಲ್ಲ ಮೆಲ್ಟ್ ಆಗಿದೆಯಲ್ಲ, ಈಗ ಫ್ಲೇಮ್ ಆಫ್ ಮಾಡಿಕೊಂಡು ಅದನ್ನು ಒಂದು ನಾವು ಯಾವುದ್ರಲ್ಲಿ ಮಾಡ್ತೀವೋ ಅದು ದಪ್ಪ ತಳ ಇರೋ ಕಡಾಯಿ ತೊಗೊಂಡು ಅದಕ್ಕೆ ನಾವೆಲ್ಲ ಅದು ಬೆಲ್ಲ ಪಾಕನ ಈ ಥರ ಸೋದಿಸ್ಕೋಬೇಕು. ಅವಾಗ ಕಸ ಕಡ್ಡಿ ಏನಾದರೂ ಇದ್ರೂ ಬಂದ್ಬಿಡುತ್ತೆ. ನೋಡಿ ಎಷ್ಟೊಂದು ಕಸ ಕಡ್ಡಿ ಇದೆ ಅಂತ ಹೇಳ್ಬಿಟ್ಟು. ನೀವು ಬೆಲ್ಲ ಬೇಡ ಸಕ್ಕರೆ ಎಲ್ಲ ಮಾಡ್ತೀವಿ, ಸಕ್ಕರೆ ಎಲ್ಲಾದರೂ ಮಾಡ್ಕೋಬೋದು. ಈಗ ಅದು ಬೆಲ್ಲನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಸ್ವಲ್ಪ ಉಕ್ಕಾದ್ಮೇಲೆ ಅದಕ್ಕೆ ನೆನೆಸಿರೋ ಅಂಥ ಅವಲಕ್ಕಿನ ಹಾಕ್ಕೋಬೇಕು. ಏನು ಇದನ್ನು ಗ್ರೈಂಡ್ ಮಾಡೋದಾಗಲಿ ಏನೂ ಬೇಡ, ನೆನೆಸಿರೋ ಅವಲಕ್ಕಿನ ಹಂಗೆ ಹಾಕ್ಬಿಟ್ರೆ ಆಯಿತು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅವಲಕ್ಕಿನ. ಅದು ಹಂಗೆ ಚೆನ್ನಾಗಿ ನೆಂದಿದ್ರೆ ಹಂಗೆ ಮೆಲ್ಟ್ ಆಗೋಗ್ಬಿಡ್ತಾ ಇರುತ್ತೆ. ಈಗ ತುರಿದಿರೋ ಅಂಥ ಫ್ರೆಶ್ ಆಗಿರೋ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ನಾನು. 1 ಕಪ್ಪು ತೆಂಗಿನಕಾಯಿ ಮತ್ತು ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನು ತುಪ್ಪನ ಹಾಕ್ಕೋಬೇಕು. ಹಾಕ್ಬಿಟ್ಟು ಈಗ ಚೆನ್ನಾಗಿ ಅದು ಪಾಕ ಬರೋವರೆಗೂ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೋಬೇಕು. ಅದನ್ನು ಈ ಥರ ಆಗೋಕ್ಕೆ ಒಂದು 5 ರಿಂದ 10 ನಿಮಿಷ ಟೈಮ್ ಆಗುತ್ತೆ. ನೋಡಿ, ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆಯಲ್ಲ, ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದು ಪಾಕ ಬರೋವರೆಗೂ ಇದು ಮಾಡ್ಕೋಬೇಕು. ನೋಡಿ, ಈಗ ಪಾಕ ಬಂದಿದೆ ಅಂದರೆ ತಳ ಬಿಟ್ಕೊತಾ ಇದೆ ಅಂತೇಳ್ಬಿಟ್ಟು ಈ ಥರ ಬರೋವರೆಗೂ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಅರೋಮೆಟಿಕ್ ಆಗಿ ಬರುತ್ತೆ. ನೋಡಿ, ಎಲ್ಲ ಚೆನ್ನಾಗಿ ಆಗಿದೆ. ಈಗ ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸ್ಟವ್ ಫ್ಲೇಮ್ ಆಫ್ ಮಾಡಿಬಿಡ್ಬೇಕು. ಆಫ್ ಮಾಡಿಬಿಟ್ಟು ಅದು ಕಂಪ್ಲೀಟಾಗಿ ತಣ್ಣಗಾಗೋಗ್ಬಿಡ್ಬೇಕು. ತಣ್ಣಗಾದ್ಮೇಲೆ ಎಲ್ಲ ಇನ್ನೊಂದ್ಸಲಿ ಮಿಕ್ಸ್ ಮಾಡಿಕೊಂಡು ಈಗ ಅದನ್ನು ಉಂಡೆ ಮಾಡ್ಕೋಬೇಕು. ನಿಂಬೆಹಣ್ಣು ಗಾತ್ರದಷ್ಟು ಅಂದರೆ ಒಂದು ಸ್ವಲ್ಪ ದೊಡ್ಡ ನಿಂಬೆಹಣ್ಣು ಗಾತ್ರದಷ್ಟು ಉಂಡೆ ಮಾಡಿ ಇಟ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೋಬೇಕು ಎಲ್ಲನೂ. ನೋಡಿ, ನಾನೆಲ್ಲ ಅದೇ ಥರ ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ. ಅದು ನೈಸಾಗಿ ಉಂಡೆ ಬಂದಿಲ್ಲ ಅಂದರೆ ನೀವು ಕೈಗೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡು ಈ ಥರ ಉಂಡೆ ಮಾಡ್ಕೋಬೋದು. ನೋಡಿ, ಎಲ್ಲ ಅದೇ ಥರ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ನಾನು. ನೋಡಿ, 1 ಕಪ್ ಅವಲಕ್ಕಿಗೆ ನನಗೆ 8 ರಿಂದ 9 ಆಗಿದೆ. ಈಗ ನೆನೆಸಿರೋ ಅಂಥ ಗೋಧಿ ಮತ್ತು ಮೈದಾ ಹಿಟ್ಟನ್ನು ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಾಗಿದೆ ಅಂತೇಳ್ಬಿಟ್ಟು ಮತ್ತೆ ಇದನ್ನು ಒಂದು 2 ರಿಂದ 3 ನಿಮಿಷ ಮತ್ತೆ ಚೆನ್ನಾಗಿ ನಾದ್ಕೋಬೇಕು. ಇದನ್ನು ನಾದ್ಕೊಂಡಾದ್ಮೇಲೆ ಈಗ ಅದನ್ನು ಈಕ್ವಲ್ ಪಾರ್ಟಾಗಿ ಡಿವೈಡ್ ಮಾಡ್ಕೋಬೇಕು. ಅದನ್ನು
ನೋಡಿ ಅದು ಅಷ್ಟೇ ನಿಂಬೆಹಣ್ಣು ಗಾತ್ರದಷ್ಟು ತೊಗೋಬೇಕು, ದೊಡ್ಡ ನಿಂಬೆಹಣ್ಣು ಗಾತ್ರದಷ್ಟು ತೊಗೊಂಡು ಎಲ್ಲ ಒಂದು ಪ್ಲೇಟಲ್ಲಿ ಇಟ್ಕೋಬೇಕು. ಇವಾಗ ಒಂದು ಪ್ಲಾಸ್ಟಿಕ್ ಪೇಪರು ಇಲ್ಲ ಬಟರ್ ಪೇಪರ್ ಅದು ತೊಗೋಬೋದು. ನಾನು ಸೀರೆ ಪೇಪರ್ ಬರುತ್ತಲ್ಲ, ಸೀರೆ ತೊಗೊಂಡಾಗ ಪೇಪರ್ ಕೊಡ್ತಾರಲ್ಲ ಆ ಪೇಪರ್ ತೊಗೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಸವರಿ ಅದ್ರ ಮೇಲೆ ಗೋಧಿ ಮತ್ತು ಮೈದಾ ಹಿಟ್ಟು ಮಿಕ್ಸ್ ಮಾಡಿದ್ದೀವಲ್ವ ಆ ಹಿಟ್ಟನ್ನು ಸ್ವಲ್ಪ ಕೈಯೆಲ್ಲ ಈ ಥರ ಅಗ್ಲಿಕ್ಕೆ ಒಂದು ಸ್ವಲ್ಪ ಅಗ್ಲಿಕ್ಕೆ ಈ ಥರ ತಟ್ಕೋಬೇಕು. ಅದಕ್ಕೆ ನಾವು ರೆಡಿ ಮಾಡ್ಕೊಂಡಿರೋಂಥ ಹೂರಣ ಅವಲಕ್ಕಿ ಹೂರಣ ಇದೆಯಲ್ಲ ಅದರಲ್ಲಿ ಇಟ್ಬಿಟ್ಟು ನೀಟಾಗಿ ಈ ಥರ ಕ್ಲೋಸ್ ಮಾಡ್ಕೋಬೇಕು. ಮಾಡಿಬಿಟ್ಟು ಮತ್ತೆ ಅದನ್ನು ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಂಡು ನೀಟಾಗಿ ಅಗಲಿಕ್ಕೆ ತಟ್ಕೋಬೇಕು. ಈ ಥರ ಕೈಯಲ್ಲಿ ತಟ್ಟಕ್ಕೆ ನಮಗಾಗಿಲ್ಲ ಅಂದರೆ ಅದ್ರ ಮೇಲೆ ಇನ್ನೊಂದು ಕವರ್ ಹಾಕ್ಬಿಟ್ಟು ಚಪಾತಿ ಲಟ್ಟಿಣಿಗೆ ಇರುತ್ತಲ್ಲ ಆ ಲಟ್ಟಿಣಿಗೆ ಎಲ್ಲಾದರೂ ಮಾಡ್ಕೋಬೋದು. ನೋಡಿ ಈ ಥರ ಆಗಿದೆಯಲ್ಲ, ಈ ಥರ ತೆಳ್ಳಕ್ಕೆ ಎಷ್ಟು ತೆಳ್ಳಕ್ಕಾಗುತ್ತೋ ಅಷ್ಟು ತೆಳ್ಳಕ್ಕೆ ನಾವು ತಟ್ಕೊಂಡು ಒಂದು ತಾವ ತೊಗೊಂಡು ತಾವ ಚೆನ್ನಾಗಿ ಹೀಟಾಗಬೇಕು. ತಾವ ಹೀಟಾದಮೇಲೆ ಈಗ ಅದನ್ನು ನೋಡಿ ನೀಟಾಗಿ ಪೇಪರಿಂದ ಕೈ ಮೇಲೆ ತೊಗೊಂಡು ಈ ಥರ ತಾವ ಮೇಲೆ ಡೈರೆಕ್ಟಾಗಿ ಹಾಕಬೇಕು. ಹಾಕ್ಬಿಟ್ಟು ಫ್ಲೇಮು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ತುಪ್ಪನ ಅದ್ರ ಮೇಲೆ ಹಾಕ್ಬಿಟ್ಟು ಎರಡು ಸೈಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದನ್ನು ಎರಡು ಕಡೆನೂ ನಾನು ತುಪ್ಪ ಸವರ್ತಾ ಇದ್ದೀನಿ. ನೋಡಿ ಎರಡು ಕಡೆನೂ ಚೆನ್ನಾಗಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಇಷ್ಟೇ. ಎಲ್ಲ ಒಬ್ಬಟ್ಟು ಇದೇ ಥರ ತಟ್ಕೊಂಡ್ರೆ ಆಯಿತು. ತುಂಬ ಈಸಿ ಇದೆಯಲ್ವಾ. ಅದನ್ನು ಪೇಪರಿಂದ ಕೈ ಮೇಲೆ ಹೆಂಗೆ ತೊಗೋಬೇಕು ಅಂದರೆ ನಾವು ಕೈಯನ್ನು ಅಗಲ ಮಾಡಿ ಇಟ್ಕೊಂಡು ಅದನ್ನು ಪೇಪರ್ನ ಈ ಥರ ಎಳೆದ್ರೆ ಬಂದುಬಿಡುತ್ತೆ. ಅದೇ ಥರ ಎಲ್ಲ ಒಬ್ಬಟ್ಟು ಮಾಡಿಟ್ಕೊಳ್ಳೋದು. ಇಷ್ಟೇ ಫ್ರೆಂಡ್ಸ್, ಆಗಿದೆ ನಂದು ಒಬ್ಬಟ್ಟು. ನೀವು ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.